ಹಲೋ ನಮಸ್ತೆ ಎಲ್ರಿಗೂ. 35 ವರ್ಷ ಆದ ನಂತರ ಅಥವಾ 40 ವರ್ಷ ಆದ ನಂತರ ಮುಖದಲ್ಲಿ ಫೈನ್ ಲೈನ್ಸ್ ಬೀಳ್ತಾ ಇದೆ, ಸುಕ್ಕು ಬೀಳ್ತಾ ಇದೆ, ಕಣ್ಣಿನ ಕೆಳಗಡೆ ನೆರಿಗೆಗಳು ಬೀಳ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ, ಅವಾಯ್ಡ್ ಮಾಡೋದಕ್ಕೆ, ಏಜ್ ಆಗೋದನ್ನ ತಡೆಗಟ್ಟೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆದರೆ ನಮ್ಮ ಸ್ಕಿನ್ ಏಜ್ ಆಗೋದನ್ನ ಅಥವಾ ಫೈನ್ ಲೈನ್ಸ್ ಬೀಳೋದನ್ನ ಸ್ವಲ್ಪ ಸ್ಲೋ ಡೌನ್ ಖಂಡಿತವಾಗ್ಲೂ ಮಾಡ್ಬೋದು. ಹಾಗಾದ್ರೆ ಏನು ಮಾಡಬೇಕು? ಫಸ್ಟ್ ಫ್ರೀಯಾಗಿ ಮಾಡುವಂಥದ್ದು ಕೆಲವೊಂದಿದೆ. ಅದು ಏನು ಅಂತಂದರೆ, ಒಂದು ಕಣ್ತುಂಬ ದಿನಕ್ಕೆ 7 ಗಂಟೆ ತುಂಬ ಚೆನ್ನಾಗಿ ನಿದ್ದೆ ಮಾಡುವಂಥದ್ದು. ಯಾರು 6 ಗಂಟೆಗಿಂತ ಕಮ್ಮಿ ನಿದ್ದೆ ಮಾಡ್ತಾರೆ ಅವರ ಸ್ಕಿನ್ನಿಗೆ ತುಂಬ ಬೇಗ ಏಜ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಸ್ಕಿನ್ ರಿಪೇರ್ ಆಗೋದಕ್ಕೆ ನಾವು ದಿನಕ್ಕೆ 7 ಗಂಟೆ ನಿದ್ದೆ ಮಾಡಲೇಬೇಕು. ಒಂದು. ಎರಡನೇದು, 2.5 ಲೀಟರಿಂದ 3 ಲೀಟರ್ ನೀರನ್ನು ಪ್ರತಿದಿನ ಕುಡಿಯುವಂಥದ್ದು, ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳ್ಳದೆ. ದಿನಕ್ಕೆ ಅರ್ಧ ಗಂಟೆ ವಾಕ್ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಮ್ಮ ಸ್ಕಿನ್ನಿಗೆ ಏಜ್ ಆಗೋದನ್ನು 10 ವರ್ಷ ಹಿಂದಕ್ಕೆ ದೊಡ್ಬೋದಂತೆ. ಶುಗರ್ ಮತ್ತು ಆಯಿಲ್ ಫ್ರೈ ಮತ್ತು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡುವಂಥದ್ದು, ಅದರ ಬದಲಾಗಿ ತರಕಾರಿ, ಹಣ್ಣು ಹಂಪಲುಗಳನ್ನು ಜಾಸ್ತಿ ತಿನ್ನುವಂಥದ್ದು. ಇದಿಷ್ಟಾಯಿತು. ಸ್ಕಿನ್ ಕೇರ್ ಯಾವ ಥರ ಮಾಡಬೇಕು? ದಿನಕ್ಕೆ 2 ಸರಿ ಮೈಲ್ಡ್ ಕ್ಲೆನ್ಸರಿಂದ ಮುಖನ ತೊಳ್ಕೋಬೇಕು. ರ್ಯಾಶ್ ಕೆಮಿಕಲ್ ಇರುವಂತಹ ಅಥವಾ ರ್ಯಾಶ್ ಆಗಿರುವಂಥ ಸೋಪ್ ಅಥವಾ ನೀವು ಫೇಸ್ ವಾಶನ್ನು ಉಪಯೋಗ ಮಾಡಲೇಬಾರ್ದು. ಇದರಿಂದ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಅದಾದ ನಂತರ ದಿನಕ್ಕೆ 2 ಸರಿ ಕಂಪಲ್ಸರಿಯಾಗಿ ನೀವು ಮುಖ ತೊಳೆದಾದ ನಂತರ ಮುಖನ ಒರೆಸ್ಕೊಂಡು ಮಾಯ್ಶ್ಚರೈಸಿಂಗ್ ಲೋಷನನ್ನು ಅಪ್ಲೈ ಮಾಡಲೇಬೇಕು. ಸ್ಕಿನ್ ಹೈಡ್ರೇಟ್ ಆಗಿರಬೇಕು. ಸ್ಕಿನ್ ಡ್ರೈ ಆಗಬಾರ್ದು. ಸ್ಕಿನ್ ಡ್ರೈ ಆದರೆ ಟೈಟ್ ಆಗಲಿಕ್ಕೆ ಶುರುವಾಗುತ್ತೆ, ಟೈಟ್ ಆದರೆ ಸುಕ್ಕು ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಇದು ಅವಾಯ್ಡ್ ಆಗಬೇಕು ಅಂತಂದರೆ ಮಾಯ್ಶ್ಚರೈಸಿಂಗ್ ಲೋಷನನ್ನು ಅಪ್ಲೈ ಮಾಡಲೇಬೇಕು. ಮೈಲ್ಡ್ ಆಗಿರುವಂಥದ್ದು, ಆದಷ್ಟು ಗ್ಲಿಸರಿನ್ ಬೇಸ್ಡ್ ಹೈಲುರಾನಿಕ್ ಆ್ಯಸಿಡ್ ಇರುವಂಥದ್ದು ಅಥವಾ ಸೆರಮೈಡ್ ಇರುವಂಥದ್ದನ್ನು ಉಪಯೋಗ ಮಾಡಿದರೆ ತುಂಬ ಒಳ್ಳೆಯದು. ನಿಮಗೆ ಒಳ್ಳೆಯ ಕೆಲವು ಬ್ರ್ಯಾಂಡ್ಗಳದ್ದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ಅಥವಾ ಕ್ಲೆನ್ಸರ್ದು ಲಿಂಕ್ ಬೇಕು ಅಂತಂದರೆ ಇನ್ಸ್ಟಾದಲ್ಲಿ ನೀವು ನನ್ನ ವಿಡಿಯೋನ ನೋಡಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಫೇಸ್ಬುಕ್, ಯೂಟ್ಯೂಬಲ್ಲಿ ನನ್ನ ವಿಡಿಯೋನ ನೋಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ಕೊಳ್ಳಿ ಅಥವಾ ಫಸ್ಟ್ ಕಮೆಂಟನ್ನು ಚೆಕ್ ಮಾಡಿ. ಇದಾದ ನಂತರ ಇನ್ನೊಂದು ಮುಖ್ಯವಾಗಿರೋದು ಏನು ಅಂತಂದರೆ, ಕಾಂಪ್ರಮೈಸ್ ಇಲ್ಲದೆ ಪ್ರತಿದಿನ ನೀವು ಮನೆಯಲ್ಲಿರೋ ಹೊರಗಡೆ ಹೋಗಿ ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡಲೇಬೇಕು. ಬಿಸಿಲಿಗೆ ಡೈರೆಕ್ಟಾಗಿ ಹೋಗೋದ್ರಿಂದ ಕೂಡ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ, ನಮ್ಮ ಚರ್ಮಕ್ಕೆ ಬೇಗ ಸುಕ್ಕು ಬರುತ್ತೆ. ಈಗ ಕೆಲವರಿಗೆ ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯ್ಶ್ಚರೈಸಿಂಗ್ ಎರಡನ್ನೂ ಅಪ್ಲೈ ಮಾಡೋಕ್ಕಾಗಲ್ಲ. ಅದರ ಬದಲಾಗಿ ಯಾವುದಾದ್ರೂ ಒಂದು ಕ್ರೀಮ್ ಇದ್ದರೆ ಹೇಳಿ ಮೇಡಮ್ ಅಂತ ಕೇಳ್ತಾ ಇರ್ತಾರೆ. ಕೆಲವೊಂದು ಅದ್ಭುತವಾಗಿರುವಂಥ ಪ್ರಾಡಕ್ಟ್ಗಳಿದೆ. ಇದರಲ್ಲಿ ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯ್ಶ್ಚರೈಸಿಂಗ್ ಅಂಶ ಎರಡೂ ಇರುತ್ತೆ. ಓಲೆ ಅವ್ರದ್ದು ಟೋಟಲ್ ಎಫೆಕ್ಟ್ ಅನ್ನುವಂಥ ಒಂದು ಕ್ರೀಮ್ ಇದೆ. ಡೇ ಕ್ರೀಮು ಇದೆ, ನೈಟ್ ಕ್ರೀಮ್ ಇದೆ. ಇದು ಆ್ಯಂಟಿ ಏಜಿಂಗಿಗೆ ತುಂಬ ಒಳ್ಳೆಯದು ಅನ್ನುವಂಥ ಒಳ್ಳೆ ಫೀಡ್ಬ್ಯಾಕ್ ಇದೆ. ನೈಕಾದಲ್ಲಿ ಮತ್ತು ಎಲ್ಲ ಸೈಟ್ಗಳಲ್ಲಿ ನಾನು ಚೆಕ್ ಮಾಡಿದ್ದೇನೆ, ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಓಲೆ ಅವ್ರದ್ದು ಟೋಟಲ್ ಎಫೆಕ್ಟ್ ಡೇ ಕ್ರೀಮನ್ನು ಉಪಯೋಗ ಮಾಡ್ಬೋದು. ಇದನ್ನ ಉಪಯೋಗ ಮಾಡಿದರೆ ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯ್ಶ್ಚರೈಸರನ್ನು ನೀವು ಸ್ಕಿಪ್ ಮಾಡ್ಬೋದು. ಹಾಕಿದ್ರೂ ಏನೂ ತೊಂದರೆ ಇಲ್ಲ, ನಿಮಗೆ ಡಬಲ್ ಲೇಯರಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ. ಅದಾದ ನಂತರ ರಾತ್ರಿ ಕೂಡ ನೀವು ಮುಖ ತೊಳೆದು ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಹಚ್ಕೊಂಡು ಮಲ್ಕೊಳ್ಳಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡಲ್ಲ ಅಂತಂದರೆ ನೈಟ್ ಕ್ರೀಮ್ಗಳು ಬರುತ್ತೆ, ಅದನ್ನ ಅಪ್ಲೈ ಮಾಡ್ಕೊಂಡು ಮಲ್ಕೋಬೋದು. ಓಲೆ ಅವ್ರದ್ದೇ ಟೋಟಲ್ ಎಫೆಕ್ಟ್ ಅವ್ರದ್ದು ನೈಟ್ ಕ್ರೀಮ್ ಕೂಡ ಇದೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಯಾವುದೇ ಕ್ರೀಮ್ ಆಗಲಿ ಮನೆಮದ್ದಾಗಲಿ ನೀವು ಹಚ್ಚೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ.